ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚೀಪ್ ರೇಟ್ ಚೀಪ್ ರೇಟ್ ಚೀಪ್ ರೇಟ್. ಈಗ ಚೀಪ್ ರೇಟ್ ಆಗಿದೆ ಚೀಪ್ ಚಿಕನ್. ಎಷ್ಟು ವರ್ಷದಿಂದ ಈ ದಂಧೆ ನಡೀತಾ ಇದೆ? ಅರ್ಧ ಬೆಂಗಳೂರಿಗೆ ಸಪ್ಲೈ ಆಗ್ತಾ ಇರೋದು ಇದೇ ಚಿಕನ್ ಅನ್ನೋ ಪ್ರಶ್ನೆ. ಈಗ ಚೀಪ್ ರೇಟ್ ಚಿಕನ್ ಚೀಪ್ ಎಷ್ಟು ಚೀಪ್ ರೇಟ್ ಚೀಪ್ ಚಿಕನ್ ಎಷ್ಟು ವರ್ಷದಿಂದ ಈ ದಂಧೆ ಆಗ್ತಾ ಇದೆ? ಅರ್ಧ ಬೆಂಗಳೂರಿಗೆ ಸಪ್ಲೈ ಆಗ್ತಿರೋದು ಇದೇ ಚಿಕನ್. ಹಾಗಾದ್ರೆ ಅಕ್ರಮ ಚಿಕನ್ಗೆ ಆಹಾರ ಇಲಾಖೆಯಿಂದ ಸರ್ಟಿಫಿಕೇಟ್ ಸಿಕ್ಕಿದೆಯಾ? ಹಾಗಾದ್ರೆ ಈಗಾಗಲೇ ಡೆಡ್ಲಿ ಚಿಕನ್ ಸಪ್ಲೈ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಲಂಚ ಪಡೆದು ಸುಮ್ಮನಿದ್ರ ಆಹಾರ ಇಲಾಖೆಯ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು. ಲಂಚ ಪಡೆದು ಸುಮ್ನಾದ್ರ ಹಾಗಾದ್ರೆ ಅಧಿಕಾರಿಗಳು? ಚೀಪ್ ಚಿಕನ್ ಬೆನ್ನತ್ತಿದ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ ಮತ್ತಷ್ಟು ಸತ್ಯ. ಈಗಾಗಲೇ ಗ್ಯಾರಂಟಿ ನ್ಯೂಸ್ ನಲ್ಲಿ ಡೆಡ್ಲಿ ಚಿಕನ್ ದಂಧೆ ಬಿಗ್ ಎಕ್ಸ್ಪೋಸ್. ಈಗಾಗಲೇ ಗ್ಯಾರಂಟಿ ನ್ಯೂಸ್ ನಲ್ಲಿ ಡೆಡ್ಲಿ ಚಿಕನ್ ದಂಧೆ ಬಿಗ್ ಎಕ್ಸ್ಪೋಸ್. ಚೀಪ್ ಚಿಕನ್ ಎಷ್ಟು ವರ್ಷದಿಂದ ಈ ದಂಧೆ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಇನ್ನು ಅರ್ಧ ಬೆಂಗಳೂರಿಗೆ ಸಪ್ಲೈ ಆಗ್ತಾ ಇರೋದು ಇದೇ ಅಕ್ರಮ ಚಿಕನ್ ಹಾಗಾದ್ರೆ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. ಅಕ್ರಮ ಚಿಕನ್ಗೆ ಆಹಾರ ಇಲಾಖೆಯಿಂದ ಸರ್ಟಿಫಿಕೇಟ್ ಸಿಕ್ಕಿದೆಯಾ? ಹಾಗಾದ್ರೆ ಡೆಡ್ಲಿ ಚಿಕನ್ ಸಪ್ಲೈ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ವಾ ಅನ್ನೋದು ಈಗ ಪ್ರಶ್ನೆ ಎದ್ದಿದೆ. ಲಂಚ ಪಡೆದು ಸುಮ್ನಾದ್ರ ಹಾಗಾದ್ರೆ ಅಧಿಕಾರಿಗಳು? ಎಷ್ಟು ವರ್ಷದಿಂದ ಈ ದಂಧೆ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಪ್ರಶ್ನೆ ಎದ್ದಿದೆ. ಡೆಡ್ಲಿ ಚಿಕನ್ ದಂಧೆ ಬಟಾ ಬಯಲು ಮಾಡಿದ ಗ್ಯಾರಂಟಿ ನ್ಯೂಸ್. ಆಹಾರ ಇಲಾಖೆ ಅಧಿಕಾರಿಗಳಿಗೂ ತಲುಪಿದ ಚಿಕನ್ ದಂಧೆ ರಿಪೋರ್ಟ್ ಇದು. ಹಲವು ವರ್ಷಗಳಿಂದ ಎಲ್ಲೆಡೆ ಇದೇ ಅಕ್ರಮ ಚಿಕನ್ ಸರಬರಾಜಾಗ್ತಾ ಇದೆ. ಸತ್ತ ಕೋಳಿ ಮಾಂಸದ ಸೇವನೆಯಿಂದ ಆರೋಗ್ಯ ಹಾಳಾಗೋದು ಫಿಕ್ಸ್. ಮಕ್ಕಳು, ಯುವಕರು, ವಯಸ್ಕರನ್ನ ಕೆಟ್ಟ ರೋಗಕ್ಕೆ ಗುರಿ ಮಾಡ್ತಾ ಇದೆ. ಈಗಾಗಲೇ ಇಷ್ಟಾದ್ರೂ ಕೂಡ ಸ್ಥಳಕ್ಕೆ ಭೇಟಿ ನೀಡದ ಯಾವುದೇ ಅಧಿಕಾರಿಗಳು, ಇಂತಹ ಭ್ರಷ್ಟ ಅಧಿಕಾರಿಗಳು ಸಮಾಜದ ಸ್ವಾಸ್ಥ್ಯ ಕಾಪಾಡ್ತಾರಾ ಹಾಗಾದ್ರೆ ಅನ್ನೋದು ಈಗ ಪ್ರಶ್ನೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಯಾಕೆ ಸುಮ್ನಾದ್ರು? ಹಾಗಾದ್ರೆ ಅಧಿಕಾರಿಗಳ ಕೈವಾಡವಿದೆಯಾ ಅನ್ನೋದು ಈಗ ಪ್ರಶ್ನೆ ಎದ್ದಿದೆ. ಲಂಚ ಪಡ್ಕೊಂಡು ಆಹಾರ ಇಲಾಖೆಯ ಅಧಿಕಾರಿಗಳು ಸುಮ್ನಾದ್ರ? ಹಲವು ವರ್ಷಗಳಿಂದ ಇದೇ ದಂಧೆ ನಡೀತಾ ಇದೆ. ಆದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಇದ್ರ ಮೇಲೆ ಪ್ರಶ್ನೆ ಕೇಳ್ತಾ ಇಲ್ಲ. ಸತ್ತ ಕೋಳಿ ಮಾಂಸದ ಸೇವನೆಯಿಂದ ಆಹಾರ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಇಷ್ಟಾದ್ರೂ ಕೂಡ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಲೈವ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್.ಕೆ. ಮಂಜುನಾಥ್, ಈಗ ಚೀಪ್ ರೇಟ್ ಚೀಪ್ ಚಿಕನ್ ಎಷ್ಟು ವರ್ಷದಿಂದ ಈ ದಂಧೆ ನಡೀತಾ ಇದೆ? ಈ ದಂಧೆ ನಡೀತಾ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿ ಕೇಳ್ತಾ ಇಲ್ಲ ಅನ್ನೋದು ಪ್ರಶ್ನೆ ಎದ್ದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಏನು ನಿನ್ನೆ ಅಷ್ಟೇ ಬೆಂಗಳೂರಿನ ಯಶವಂತಪುರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಕ್ರಮ ಚಿಕನ್ ಸೆಂಟರ್, ಚಿಕನ್ ಸೆಂಟರ್ ನಲ್ಲಿ ಕೇವಲ 50 ರೂಪಾಯಿಗೆ ಚಿಕನ್ ಅನ್ನ ಕೊಡ್ತಾರೆ. ಹೋಲ್ಸೇಲ್ ನಲ್ಲಿ 30 ರೂಪಾಯಿಗೆ ಒಂದು ಹೋಟೆಲ್ ಸಪ್ಲೈ ಅನ್ನ ಕೊಡ್ತಕ್ಕಂಥದ್ದು. ಅದು ಮಿಲಿಟರಿ ಹೋಟೆಲ್ ಇರ್ಬೋದು, ಕಬಾಬ್ ಸೆಂಟರ್ ಇರ್ಬೋದು, ಜೊತೆಗೆ ಬಿರಿಯಾನಿ ಸೆಂಟರ್ ಗಳಿಗೆ ಕಳಿಸ್ತಾ ಇದ್ದಾರೆ. ಈ ಒಂದು ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿರ್ತಕ್ಕಂಥ ಗ್ಯಾರಂಟಿ ನ್ಯೂಸ್ ನಿನ್ನೆಯಿಂದ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಲಾಗ್ತಿದೆ. ಈ ಸಂಬಂಧಪಟ್ಟಂತೆ ನಿನ್ನೆಯಿಂದ ಕೆಲವೊಂದು FSSAI ಅಂದ್ರೆ ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ವಿ. ಆದ್ರೆ ಕೆಲವು ಅಧಿಕಾರಿಗಳು ನಾವು ರಜೆ ಇದ್ದೀವಿ ಅಂತಕ್ಕಂಥ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅದೇ ಇಲಾಖೆಯ ಕಮಿಷನರ್ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಲೊಕೇಶನ್ ಮತ್ತೆ ಕೆಲವೊಂದು ಮಾಹಿತಿಯನ್ನ ಪಡೆದುಕೊಂಡ್ರು. ಆ ಮಾಹಿತಿಯನ್ನ ಪಡೆದುಕೊಂಡಂತ ಬಳಿಕ ಯಾರನ್ನಾದ್ರೂ ಅಲ್ಲಿಗೆ ಕಳಿಸಿ ಆ ಪರಿಶೀಲನೆಯನ್ನ ಮಾಡ್ತಾರೆ. ಯಾಕಂತಂದ್ರೆ ನಗರದ ಬೇರೆ ಬೇರೆ ಚಿಕನ್ ಸೆಂಟರ್ ಗಳಲ್ಲಿ ನಾವು ವಿಚಾರಿಸಿದ ಹಾಗೆ 250 ರೂಪಾಯಿಯಿಂದ 280 ರೂಪಾಯಿ ಹಣವನ್ನ ಪ್ರತಿ ಕೆಜಿಗೆ ಅವರು ರಿಸೀವ್ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಕೇವಲ 50 ರೂಪಾಯಿಗೆ ರಿಟೇಲ್ ಮಾಡ್ತಾರೆ, 30 ರೂಪಾಯಿಗೆ ಹೋಲ್ಸೇಲ್ ಆಗಿ 10-20 ಕೆಜಿ ಚಿಕನ್ ಅನ್ನ ಹೋಟೆಲ್ಗೆ ಸಪ್ಲೈ ಮಾಡ್ತಾರೆ ಅನ್ನೋದಾದ್ರೆ ಯಾವ ಮಾದರಿಯ ಚಿಕನ್ ಅನ್ನ ಕೊಡ್ತಾ ಇದ್ದಾರೆ, ಅದು ತಿನ್ನೋದಕ್ಕೆ ಯೋಗ್ಯವಾಗಿದೆಯಾ, ಉತ್ತಮ ಗುಣಮಟ್ಟವಾಗಿದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಾಗಿದ್ದಾವೆ. ಹಾಗಾಗಿ ಅಧಿಕಾರಿಗಳು ದಾಳಿ ಮಾಡಿ ಅಲ್ಲಿ ಮಾರಾಟ ಮಾಡ್ತಕ್ಕಂಥ ಚಿಕನ್ ಅನ್ನ ಸೀಸ್ ಮಾಡಿಕೊಂಡು ಅದನ್ನ FSL ವರದಿಗೆ ಅಥವಾ ಅದನ್ನ ತಿನ್ನೋದಕ್ಕೆ ಗುಣಮಟ್ಟವಾಗಿದೆಯಾ, ಯೋಗ್ಯವಾಗಿದೆಯಾ ಇಲ್ಲ ಅನ್ನೋದನ್ನ
ಪರಿಶೀಲನೆ ಮಾಡಬೇಕಾಗುತ್ತೆ. ಅದಕ್ಕೆ ಮುಂಚಿತವಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕಾಗಿತ್ತು. ಇಲ್ಲಿ ಯಾವ ಒಬ್ಬ ಅಧಿಕಾರಿಯು ಅಲ್ಲಿಗೆ ಭೇಟಿ ಕೊಟ್ಟು ಅವರನ್ನ ಪ್ರಶ್ನೆ ಮಾಡೋದಾಗಿರ್ಬೋದು, ಅಲ್ಲಿನ ಸ್ಥಿತಿಗತಿ ಇರ್ಬೋದು, ಅದು ಅಲ್ಲಿಗೆ ಇಲ್ಲಿಂದ ಯಾವ ಕಂಪನಿಯಿಂದ ಚಿಕನ್ ಬರ್ತಾ ಇದೆ ಅಂತಕ್ಕಂಥದನ್ನ ಪ್ರಶ್ನೆ ಮಾಡಬೇಕು. ಇಲ್ಲಿ ನಾವು ಒಂದು ಸ್ಟಿಂಗ್ ಆಪರೇಷನ್ ಬಳಿಕ ಆ ಒಂದು ಮಾಲೀಕರನ್ನ ಮಾತನಾಡಿಸುವಂತ ಪ್ರಯತ್ನಕ್ಕೂ ಮಾಡಿದ್ವಿ. ಆ ಸಂದರ್ಭದಲ್ಲಿ ಆತ ನಮ್ಮ ಸ್ಟಿಂಗ್ ಆಪರೇಷನ್ ಅಲ್ಲಿ ಹೇಳ್ತಾರೆ, ನಿಮಗೆ ರೆಗ್ಯುಲರ್ ಆಗಿ ಚಿಕನ್ ಬೇಕಾದ್ರೆ 40 ರೂಪಾಯಿ ಫೈನಲ್ ಆಗಿ ಹಾಕೊಡ್ತೀನಿ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಯಾವುದೇ ಸಾಕು ಪ್ರಾಣಿಗಳಿಗೆ ಚಿಕನ್ ಅನ್ನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಯಾವುದೇ ಉಲ್ಲೇಖವನ್ನ ಮಾಡಿಲ್ಲ. ಆದ್ರೆ ನೇರವಾಗಿ ಹೋಗಿ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಉಲ್ಟಾ ಹೊಡೆದಿರ್ತಕ್ಕಂಥದ್ದು. ನಾವು 50 ರೂಪಾಯಿ ಕೊಡ್ತಕ್ಕಂಥ ಚಿಕನ್ ಅನ್ನ ಪೆಟ್ಸ್ಗೆ ಹಾಕ್ತಾರೆ, ನಾಯಿಗಳಿಗೆ ಅಥವಾ ಸಾಕು ಪ್ರಾಣಿಗಳಿಗೆ ಹಾಕ್ತಾರೆ ಅಂತಕ್ಕಂಥ. ಆದ್ರೆ ಇಲ್ಲಿ ಅನುಮಾನ ಮೂಡಿ ಬರ್ತಕ್ಕಂಥದ್ದು, ಆಟೋಗಳಲ್ಲಿ ಕೆಜಿ ತುಂಬಿಕೊಂಡೋಗಿ ಹೋಟೆಲ್ಗಳಿಗೆ ಕೊಡ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ಯಾವ ಸಾಕು ಪ್ರಾಣಿಗಳನ್ನ ಇವರು ಸಾಕ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಎದುರಾಗುತ್ತೆ. ಈ ಎಲ್ಲದಕ್ಕೂ ಉತ್ತರ ಒಂದು ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡಬೇಕು. ಜೊತೆಗೆ ಈತನ ಒಂದು ವ್ಯವಹಾರ, ಎಲ್ಲಿಂದ ಚಿಕನ್ ಬರುತ್ತೆ, ಯಾರು ಸಾಗಿಸ್ತಾರೆ, ಯಾವ್ಯಾವ ಹೋಟೆಲ್ಗೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಒಂದು ಆ ಚಿಕನ್ ಅನ್ನ FSL ಟೆಸ್ಟ್ ಗೆ ಕಳಿಸ್ಕೊಟ್ಟಂತ ಬಳಿಕ ಅದು ತಿನ್ನೋದಕ್ಕೆ ಯೋಗ್ಯವಾಗಿದೆಯೋ ಅಥವಾ ಸತ್ತ ಕೋಳಿಗಳನ್ನ ಈ ಮಾಂಸವಾಗಿ ಪರಿವರ್ತನೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಬೆಳಕಿಗೆ ಬರಲಿದೆ. ಅಂಕಿತಾ, ಥ್ಯಾಂಕ್ ಯು SK ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.